ಜೈ ಹಿಂದ್. ಎಲ್ಲ ನನ್ನ ಇಂಡಿಯನ್ ಆರ್ಮಿ ಟೈಗರ್ಸ್ಗಳಿಗೆ ಯಾರೆಲ್ಲ ಇಂಡಿಯನ್ ಆರ್ಮಿಯನ್ನ ತಯಾರನ್ನ ಮಾಡ್ತಾ ಇದ್ರಿ, ನಾನು ಈ ಸಾರಿ ಇಂಡಿಯನ್ ಆರ್ಮಿ ವರದಿಯನ್ನ ಹಾಕ್ಲೇಬೇಕಂತ ಅಂತಿರ್ತಕ್ಕಂಥ ಟೈಗರ್ಸ್ಗಳೇ, ಸೊ ಕಮೆಂಟ್ ಹಾಕಿ. ಈ ಸಾರಿ ವರದಿ ಪಕ್ಕ ಫಿಕ್ಸ್. ಓಕೆ, ಆ ಇಂಡಿಯನ್ ಆರ್ಮಿದಲ್ಲಿ 1,00,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಅಪ್ಡೇಟು ಕೂಡ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದಾರೆ ಸ್ನೇಹಿತರೆ. 2026 ರಿಕ್ರೂಟ್ಮೆಂಟ್ ಮತ್ತೆ ಅರ್ಜಿ ಕೂಡ ಪ್ರಾರಂಭ ದಿನಾಂಕ 1 ಫೆಬ್ರವರಿ 2026 ಅರ್ಜಿ ಕೂಡ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿ ನೀವು ಕೂಡ ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ಗೆ ಹೋಗಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಕರೆಕ್ಟ್ ಆಗಿ. ಓಕೆ ಸರ್, ನಂದು ಅತಿ ಕಡಿಮೆ ಏಜ್ ಇದೆ ಸರ್, ನಾನು ಕೂಡ ಒಂದು ದೇಶ ಸೇವೆಯನ್ನ ಮಾಡ್ಬೇಕಂತ ಮಾಡಿದೀನಿ ಸರ್, ನಾನು ಕೂಡ ಒಂದು ಆಸೆ ಇದೆ ಸರ್ ಅಂತಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ ಮತ್ತು ಮೆಸೇಜ್ಗಳನ್ನ, ಎಷ್ಟೋ ಮಹಿಳೆಯರು ಕೂಡ ಕಾಲ್ ಮಾಡಿದ್ರು. ಸರ್, ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಸರ್, ನಾನು ಕೂಡ ಒಂದು ಆರ್ಮಿ ಸೇರ್ಬೇಕಂತ ಆಸೆ ಇದೆ ಸರ್, ನನಗಿದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಸರ್, 21 ಏಜ್ ಕ್ರಾಸ್ ಆಗಿದೆ, ಏನ್ ಮಾಡಬೇಕು ಅಂತ ಹೇಳಕ್ಕೆ ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಬ್ರದರು ಸಿಸ್ಟರು ಯಾರಾದರೂ ಇದ್ರೆ ಅತಿ ಕಡಿಮೆ ವಯಸ್ಸಿನಲ್ಲಿ ಒಂದು ಒಳ್ಳೆಯ ಜಾಬ್ನೇ ಅನ್ಕೊಳ್ಬಹುದು. ನೀವು ಅನ್ಕೊಳ್ತಾ ಇದ್ದೀರಾ ಸೊ ಅಗ್ನಿವೀರ್ 4 ವರ್ಷದ ಜಾಬ್ ಸರಿ ಇರೋದಿಲ್ಲ, ಅದು ಇಲ್ಲ ಅಂತೇನಿಲ್ಲ. 4 ವರ್ಷ ಮಾಡಿದ್ರಲ್ಲ, 4 ದಿನ ಮಾಡಿದ್ರು ಕೂಡ ಎಷ್ಟೋ ನಮ್ಮ ಸೋಲ್ಜರ್ಸ್ಗಳು 4 ದಿನ ಮಾಡಿದ್ರು ಕೂಡ ಒಟ್ ಇಂಡಿಯನ್ ಆರ್ಮಿ ವರದಿಯನ್ನ ಪವರ್ ಇರ್ತದಲ್ಲ, ಅದ್ರ ಪವರ್ ಯಾರಿಗೂ ಕೂಡ ಕಳೆಯಕ್ ಆಗೋದಿಲ್ಲ. ಬೇಕಾದಂತ ದೊಡ್ಡ ಆಫೀಸರ್ ಬಂದರೂ ಕೂಡ ರೆಸ್ಪೆಕ್ಟ್ ಇರೋದಿಲ್ಲ. ಬಟ್ ನಮ್ಮ ಇಂಡಿಯನ್ ಆರ್ಮಿ ವರದಿ ಹಾಕೊಂಡು ಒಬ್ಬ ಸೈನಿಕ ಊರಿಗೆ ಬಂದ್ರೆ ಎಷ್ಟು ರೆಸ್ಪೆಕ್ಟ್ ಇರ್ತದ, ಅವ್ನು ಕೊಡುವಂತ ರೆಸ್ಪೆಕ್ಟ್ ಏನಿರ್ತದ ಅನ್ನೋದು ಕೂಡ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಆರ್ಮಿದಲ್ಲಿ ಕಂಪ್ಲೀಟ್ ಆಗಿ ಸಂಪೂರ್ಣ ಮಾಹಿತಿಯನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಯಾರಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ, ಸೊ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ಇದು ಒಂದೇಗಲ್ಲ, ಇಂಡಿಯನ್ ಏರ್ಫೋರ್ಸ್, ನೇವಿ, SSSD, MDS, CHSL, CGL, ಅದರ ಜೊತೆಗೆ ಪ್ಯಾರಾಮಿಲಿಟರಿ ಫೋರ್ಸ್ ನಲ್ಲಿ BSF, CISF, ITBP, ಆಸಾಮ್ ರೈಫಲ್ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಿದ್ದಾರೆ. ಇವಾಗ ಕಾಲ್ಫಾರ್ಮ್ ಮಾಡಿದ್ದಾರೆ ಇಂಡಿಯನ್ ಆರ್ಮಿ ಅಗ್ನಿವೀರ್ ಹುದ್ದೆಗಳನ್ನ. ಓಕೆ, ಎಜುಕೇಶನ್ ಏನ್ ಬೇಕಾಗುತ್ತೆ ಸರ್, ಅದಕ್ಕೆ ಅರ್ಹತೆ ಏನ್ ಬೇಕು? ನಾನು 10ನೇ ತರಗತಿ ಪಾಸ್ ಆಗಿದೆ, 8th ಪಾಸ್ ಆಗಿದೆ ಸರ್, ನಾನು PUC ಮುಗಿಸಿದ್ದೇನೆ ಸರ್, ಕಾಮರ್ಸ್ ಮುಗಿದಿದೆ, ಸೈನ್ಸ್ ಮುಗಿಸಿದೆ, ಡಿಪ್ಲೊಮಾ ಮುಗಿದಿದೆ, ITI ಮುಗಿದಿದೆ. ಓಕೆ, ಎಲ್ಲರಿಗೂ ಕೂಡ ಸೈನಿಕ ಅವಕಾಶ. ಬನ್ನಿ ಸ್ನೇಹಿತರೆ, 10ನೇ ತರಗತಿ ನೀವೇನಾದ್ರೂ ಪಾಸ್ ಆಗಿದ್ರೆ, ಪ್ರತಿ ಸಬ್ಜೆಕ್ಟ್ ನಲ್ಲಿ 33 ಮಾರ್ಕ್ಸ್ಗಳನ್ನ ತಗೊಂಡಿದ್ರೆ ಜನರಲ್ ಡ್ಯೂಟಿ, ಅಗ್ನಿವೀರ್ ಜನರಲ್ ಡ್ಯೂಟಿ ಅಂತ ಅರ್ಜಿ ಸಲ್ಲಿಸಬಹುದು. ಅದರ ಜೊತೆಗೆ ಟ್ರೇಡ್ಸ್ಮನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ತಾನೆ, 2 ಅರ್ಜಿಗಳನ್ನ ಹಾಕ್ಬಹುದು 10ನೇ ತರಗತಿ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿ. ಇಲ್ಲ ಸರ್, ನಾನು 8ನೇ ತರಗತಿ ಮುಗಿಸಿದ್ದೀನಿ ಸರ್, 10th ಫೇಲ್ ಆಗಿದಾವ ಸರ್, 5 ಸಬ್ಜೆಕ್ಟ್ಗಳನ್ನ ಓದಿದ್ದೀನಿ. ಓಕೆ, ಅಲ್ಲಿ ಹೋಗಿದ್ರೆ ಏನಾಯ್ತಾ, ಜೀವನದಾಗ ಬೀಳಕ್ ಹೋಗ್ಬೇಡ. ಅಲ್ಲಿ ಬಿದ್ದಿದೆಯಪ್ಪ ಅಂದ್ರೆ ಜೀವನದಾಗ ಬೀಳಕ್ ಹೋಗ್ಬೇಡ. 8ನೇ ತರಗತಿ ಮೇಲೆ ನಿನಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ, ನೀನು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, 8ನೇ ತರಗತಿ ಮೇಲೆ ಟ್ರೇಡ್ಮನ್ ಹುದ್ದೆಗೆ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದೇ ತರನಾಗಿ, ಸರ್ ನಾನು ಕಾಮರ್ಸ್ ಮುಗಿಸಿದ್ದೀನಿ ಸರ್ ನಾನು ಸೈನ್ಸ್ ಮುಗಿಸಿದ್ದೀನಿ ಸರ್, ನನಗೂ ಕೂಡ ಅವಕಾಶ ಇದೆಯಾ? ಓಕೆ, ನೀನು ಕೂಡ ಅರ್ಜಿ ಸಲ್ಲಿಸಬಹುದು ದೋಸ್ತ. ನೋಡ್ಕೋ, ಅಗ್ನಿವೀರದಲ್ಲಿ ಕಾಮರ್ಸ್ ಮುಗಿಸಿರ್ತಕ್ಕಂಥವ್ರಿಗೆ, ಸೈನ್ಸ್ ಮುಗಿಸಿರ್ತಕ್ಕಂಥವ್ರಿಗೆ ಕೂಡ ಅವಕಾಶ ಇದೆ. ಅಕಸ್ಮಾತ್ ನಿನ್ ಕಾಮರ್ಸ್ ಮುಗಿದಿದೆ ತಾನೆ, ಜನರಲ್ ಡ್ಯೂಟಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದರ ಜೊತೆಗೆ ಕ್ಲರ್ಕ್ ಹುದ್ದೆಗೂ ಕೂಡ ನೀನು ಅರ್ಜಿಗಳನ್ನ ಸಲ್ಲಿಸಬಹುದು. CLK ಅಂತ ಹಾಕಿದಿಲ್ಲ, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಇದು ಬಂದ್ಬಿಟ್ಟು ಕ್ಲರ್ಕ್ ಅಂತ ಶಾರ್ಟ್ ಕಟ್ ಆಗಿ ಬರ್ದೀನಿ. ಅದ್ರ ಜೊತೆ ಜನರಲ್ ಡ್ಯೂಟಿ ಅನ್ನಕ್ಕೆ ಹೋಗಿ GD ಮಾತ್ರ ಬರ್ದಿದ್ದೀನಿ. ಓಕೆ, ಅದರ ಜೊತೆಗೆ ಸರ್ ನನ್ನ ಸೈನ್ಸ್ ಮಾತ್ರ ಕಂಪ್ಲೀಟ್ ಆಗಿದೆ ಸರ್, SLC ಮುಗಿಸ್ಕೊಂಡು ಸೈನ್ಸ್ ಮುಗಿಸಿದ್ದೀನಿ ಸರ್, ನನಗೆ ಯಾವೆಲ್ಲ ಅರ್ಜಿಗಳನ್ನ ಹಾಕ್ಬೋದು ಸರ್? ಓಕೆ, ನಿನಗೆ ಬಂದ್ಬಿಟ್ಟು ಜನರಲ್ ಡ್ಯೂಟಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು, ಕ್ಲರ್ಕ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು, ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದರ ಜೊತೆಗೆ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಸ್ನೇಹಿತರೆ, ನರ್ಸಿಂಗ್ ಅಸಿಸ್ಟೆಂಟ್ ಗೊತ್ತಾಯ್ತಾ? ನರ್ಸಿಂಗ್ ಅಸಿಸ್ಟೆಂಟು 23 ಏಜ್ ಮಟ್ಟ ಇರ್ತತಿ, ಇದು ಪರ್ಮನೆಂಟ್ ಆಗಿರ್ತತಿ. ಇವೆಲ್ಲನೂ ಕೂಡ 21 ಏಜ್ ಹೊರಗಡೆ ಮಾತ್ರ ಇರ್ತದ. ಸರ್ ನಂದು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಸರ್, ಡಿಪ್ಲೊಮಾದವರಿಗೆ ಟೆಕ್ನಿಕಲ್ ಮತ್ತು GD ಅವಕಾಶ ಇದೆ. ಟೆಕ್ನಿಕಲ್ ಮತ್ತು ಜನರಲ್ ಡ್ಯೂಟಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನಾನು ITI 10th ಮುಗಿದ ಮೇಲೆ ಸರ್ ನನಗಂಕಿ ಓದಕ್ಕಾಗಲಿಲ್ಲ ಸರ್, ನಾನು 10th ಪಾಸ್ ಆಗಿದ್ದೆ ದೊಡ್ಡ ಮಹಾಯುದ್ಧ ಆಗಿದೆ ಸರ್. ಸುಮ್ಮನೆ ಏನು ಅಡ್ಡಾಡೋದಿಲ್ಲ ಅಂತೇಳಿ ಸ್ಕಾಲರ್ಶಿಪ್ ಆದರೂ ಬರ್ತದಲ್ಲ ಸರ್, 15,000, ಅದಕ್ಕಾದರೂ ಒಂದು ಎಲ್ಲಿಯಾದರೂ ಹೋಗಿ ಕಾಲೇಜ್ ಹಚ್ಚಿದ್ರೆ ಆಯ್ತು ಅಂತ ಹೇಳಿ ಸರ. ನಮ್ಮ ಊರು ಬಾಜುನ ಸರ ಒಂದು ITI ಕಾಲೇಜ್ ಸರ. ಆ ITI ಕಾಲೇಜ್ನಾಗ ತಿಂಗಳದ 2 ಸಾರಿ ಹೋದ್ರೆ ಸಾಕು ಸರ, ITI ಪಾಸ್ ಮಾಡಿ ಕೊಡ್ತಾರ. ಬಟ್ ನನಗೇನ
ಸ್ಕಾಲರ್ಶಿಪ್ ದುಡ್ಡು ಬಂದ್ರೆ ಸಾಕು ಸರ್ ಅಂತ ಹೇಳಿ ಐ ಟಿ ಹಚ್ಚಿನಿ ಸರ್. ಒಟ್ ನಾನು ಕೂಡ ಒಂದು ಕಾಣಿಸೈತಿ ಸರ ಆರ್ಮಿ ಆಗ್ಬೇಕಂತ ಹೇಳಿ. ಓಕೆ ತಮ್ಮ, ನಿನಗೂ ಅವಕಾಶ ಐತಿ. ಯಾಕಂದ್ರೆ ಇಂಡಿಯನ್ ಆರ್ಮಿ ಒಳಗಡೆ ಐ ಟಿ ಐ ಮುಗಿದಿರ್ತಕ್ಕಂಥವ್ರಿಗೆ ಟೆಕ್ನಿಕಲ್ಲು ಮತ್ತು ಜಿ ಡಿ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೀವು ಕೂಡ ಗೊತ್ತಾಯ್ತಾ, ಟೆಕ್ನಿಕಲ್ಲು ಮತ್ತು ಜಿ ಡಿ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದೆಲ್ಲದಕ್ಕೂ ಕೂಡ ಪ್ರತಿಯೊಂದು ಅಪ್ಲಿಕೇಶನ್ ಹಾಕಬೇಕು ಸರ್. ನಾನು ಜಿ ಡಿ ಟೆಕ್ನಿಕಲ್ ಟ್ರೇಡ್ಸ್ಮನ್ಗೆ ಅರ್ಜಿ ಸಲ್ಲಿಸ್ತೀನಿ ಅಂದ್ರೆ ಸೊ 3 ಅಪ್ಲಿಕೇಶನ್ ಹಾಕಿದ್ರು ಕೂಡ 3ಕ್ಕೂ ಬೇರೆ ಬೇರೆ ತರದಂತ ಡಿ ಡಿ ಕಟ್ಟಬೇಕು. 200 ರೂಪಾಯಿ 200 ರೂಪಾಯಿ ಸಾರಿ 250 ಬೇರೆ ಬೇರೆ ಡಿ ಡಿ ಕಟ್ಟಬೇಕಾಗುತ್ತಾ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ಸರ್ ಇವೆಲ್ಲ ಹುದ್ದೆಗಳ ಇನ್ಫಾರ್ಮೇಶನ್ ಕೊಟ್ರಿ ಸರ. ಹೈಟ್ ಎಷ್ಟೆಷ್ಟು ಇರ್ಬೇಕು ಸರ್? ನಂದು ಅಕಸ್ಮಾತ್ ಹೈಟ್ ಕಡಿಮೆ ಇದ್ರೆ ಅರ್ಜಿ ಹಾಕ್ಲಾ ಬೇಡ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. ಹೈಟ್ ಎಷ್ಟು ಬೇಕಾಗುತ್ತೆ ಸರ್? ನಾನು ಜಿ ಡಿ ಹೋಗ್ಬೇಕಂತ ಮಾಡಿದೀನಿ ಸರ, ಟ್ರೇಡ್ಮನ್ ಹೋಗ್ಬೇಕಂತ ಮಾಡೀನಿ ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 166 ಸೆಂಟಿಮೀಟರ್ ಹೈಟ್ ಬೇಕು ಸ್ನೇಹಿತರೆ. ಎಷ್ಟು? 166 ಸೆಂಟಿಮೀಟರ್ ಹೈಟ್ ಇದ್ರೆ ನೀವು ಇಂಡಿಯನ್ ಆರ್ಮಿದಲ್ಲಿ ಪಕ್ಕಾ ನೌಕರಿನೇ. ಓಕೆ, ನೆಕ್ಸ್ಟ್ ಅದ್ರ ಸರ್ ನಾನು ಡಿಪ್ಲೊಮಾ ಮುಗಿಸಿದ್ದೀನಿ, ಸೈನ್ಸ್ ಮುಗಿಸ್ತಾರ, ನಾನು ಟೆಕ್ನಿಕಲ್ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ. ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ 165 ಸೆಂಟಿಮೀಟರ್ ಹೈಟ್ ಇರ್ತದ. ಎಷ್ಟು? 165 ಸೆಂಟಿಮೀಟರ್ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಹೈಟ್ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ ಕ್ಲರ್ಕ್ ಹಾಕ್ಬೇಕಂತ ಮಾಡಿದ್ದೀನಿ ಸರ್. CLK ಅಂದ್ರೆ ಕ್ಲರ್ಕ್ ಅಂತ ಹೇಳಿದೀನಿ. ನಾನು ಕ್ಲರ್ಕ್ ಹಾಕ್ಬೇಕಂತ ಮಾಡಿದ್ದೀನಿ ಸರ್. ನಾನು ಕಾಮರ್ಸ್ ಮುಗಿದಿದ್ದೀನಿ ಸರ್, ನಾನು ಸೈನ್ಸ್ ಮುಗಿಸಿದ್ದೀನಿ ಸರ್, ನಾನು ಕ್ಲರ್ಕ್ ಆಫೀಷಿಯಲ್ ಆಗಿ ವರ್ಕ್ ಮಾಡ್ಬೇಕಂತ ಮಾಡಿದ್ದೀನಿ ಸರ್, ನನಗೆ ಕ್ಲರ್ಕ್ ಅಪ್ಲೈ ಮಾಡ್ತೀನಿ ಅಂತಿರ್ತಕ್ಕಂಥವ್ರು ಸರ್, ನನ್ನ ಹೈಟ್ ಕಡಿಮೆ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 162 ಸೆಂಟಿಮೀಟರ್ ಹೈಟ್ ಇದೆ ಸ್ನೇಹಿತರೆ. ಎಷ್ಟು? 162 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇಂಡಿಯನ್ ಆರ್ಮಿದಲ್ಲಿ ಸೇವೆ ಸಲ್ಲಿಸಬಹುದು. ಅದೇ ತರನಾಗಿ ಸರ್ ನಾನು ನರ್ಸಿಂಗ್ ಅಸಿಸ್ಟೆಂಟ್ ಸರ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಗೆ ಟ್ರೈ ಮಾಡ್ಬೇಕಂತ ಮಾಡಿದ್ದೀನಿ. ಓಕೆ, ನಿನಗೆ ಬಂದ್ಬಿಟ್ಟು ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು PCMB ದಲ್ಲಿ 165 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಎಷ್ಟು? 165 ಸೆಂಟಿಮೀಟರ್ ಹೈಟ್ ಇದ್ರೆ ಸೊ ನರ್ಸಿಂಗ್ ಅಸಿಸ್ಟೆಂಟ್ ಹಾಕ್ಬೋದು ಸರ್. ಹೈಟ್ ಅಂಕಿ ಮುಗಿದ್ ಸರ, ಹೈಟು ಓದಿವ್ ಸರ, ಟ್ಯಾಲೆಂಟ್ ಓದಿವ್ ಸರ, ಮತ್ತು ರನ್ನಿಂಗ್ ಹೆಂಗೆ ಓಡು ಸರ? ಬಿಡಬಾರ್ದು ದೋಸ್ತ. ಜೀವನದಾಗ ಹುಟ್ಟಿ ಒಂದ್ ಮ್ಯಾಗ ಸಾಧಿಸಾಕ ರೆಡಿ ಇರ್ತೀವಿ. ಜೀವನದಾಗ ಏನಾದರೂ ಒಂದು ಸಾಧಿಸಿ ಸಾಯ್ಬೇಕಂತ ಹೇಳ್ಕೆಸಂದ ಹಿರಿಯರು ಒಂದು ಮಾತು ಹೇಳ್ಯಾರ, ಅದನ್ನು ತಲೆಯಾಗಿಟ್ಕೋ. ಏನು ಹೇಳ್ತೀನಿ, ಹುಟ್ಟಿ ಬಂದ ಮ್ಯಾಗ ಎಲ್ಲನೂ ಮಾಡಕ್ಕೆ ಸಿದ್ಧವಾಗಿರ್ಬೇಕು. ನಾನು ಜಾಬಿಗೆ ರನ್ನಿಂಗ್ ಎಕ್ಸಾಮ್ ಅಷ್ಟೇ ಪಾಸ್ ಆಗೋದಲ್ಲ ದೋಸ್ತ, ಅದ್ರ ಜೊತೆಗೆ ರನ್ನಿಂಗು ಪಾಸ್ ಆಗಬೇಕಾಗತ್ತೆ. ರನ್ನಿಂಗ್ ಏನಿರ್ತಪ್ಪ ಅಂತಂದ್ರೆ ನೋಡ್ಕೋ, ಗ್ರೂಪ್ 1 ಗ್ರೂಪ್ 2 ಅಂತ ಹೇಳ್ಕೆಸಂದ ಮೊದಲು 2 ಗ್ರೂಪ್ಗಳನ್ನು ಮಾಡಿದ್ದಾರೆ. ಈಗ ಏನು ಮಾಡಿದಾರಪ್ಪ ಅಂತಂದ್ರೆ ಹೋದ ಸಾರಿ ನೋಟಿಫಿಕೇಶನ್ ಮತ್ತು ಈ ನೋಟಿಫಿಕೇಶನ್ದಾಗ 4 ಗ್ರೂಪ್ಗಳನ್ನು ಮಾಡಿದಾರ. ಗ್ರೂಪ್ 1 ಗ್ರೂಪ್ 2 ಗ್ರೂಪ್ 3 ಗ್ರೂಪ್ 4 ಅಂತ ಹೇಳ್ಕೆಸಂದ. ಅಕಸ್ಮಾತ್ ನಿನಗೆ ಏನೂ ಆಗಲಿಲ್ಲ ಅಂದರೂ ಟೆಕ್ನಿಕಲ್ಲು ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ಅಭ್ಯರ್ಥಿಗಳು, ಕ್ಲರ್ಕ್ ಅಭ್ಯರ್ಥಿಗಳು 4ನೇ ಗ್ರೂಪ್ ಹೊಡೆದ್ರು ಕೂಡ ನೀವು ಪಕ್ಕ ಆರ್ಮಿ ಆಗ್ಬೋದು ಸ್ನೇಹಿತರೆ. ಓಕೆ, ಅದ ಗ್ರೂಪ್ ವೈಸ್ ನಿಮಗೆ ಮಾರ್ಕ್ಸ್ ಕೂಡ ಇರ್ತೈತಿ. ಅದು ಯಾರಿಗೆ? GD ಮತ್ತು ಟ್ರೇಡ್ಸ್ಮನ್ ಅಭ್ಯರ್ಥಿಗಳಿಗೆ ಮಾತ್ರ ಫಿಸಿಕಲಿಗೆ ಮಾರ್ಕ್ಸ್ ಇರ್ತದ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಜಸ್ಟ್ ಕ್ವಾಲಿಫೈ ಮಾತ್ರ ಇರ್ತದ. ಓಕೆ, GD ಹಾಕ್ತಿರ್ತೀನಿ ನನ್ನವ್ರಿಗೆ 5 ನಿಮಿಷ 30 ಸೆಕೆಂಡ್ ಒಳಗಡೆ ನೀವೇನಾದರೂ ಓಡಿದ್ರಿಯಪ್ಪ ಅಂದರೆ ಸೊ 5 ನಿಮಿಷದಿಂದ ಎಷ್ಟು? ಸಾರಿ 5 ನಿಮಿಷದಿಂದ ಹಿಡಿದು 5:30 ಒಳಗಡೆ ನೀವೇನಾದರೂ ಓಡಿದ್ರಿಯಪ್ಪ ಅಂದರೆ 60 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ ಗ್ರೂಪ್ 2 ಏನಾದರೂ ಓಡಿದ್ರಿ ಅಂದರೆ 5 ನಿಮಿಷ 31 ಸೆಕೆಂಡ್ ಅಂತ ಹಿಡಿದು 5 ನಿಮಿಷ 45 ಸೆಕೆಂಡ್ ಹೊರಗಡೆ 48 ಮಾರ್ಕ್ಸ್ ನಿಮಗೆ ಇರ್ತದೆ ಸ್ನೇಹಿತರೆ. ಅದರ ಜೊತೆಗೆ ಗ್ರೂಪ್ 3 ಏನಾದರೂ ಓಡಿದ್ರಪ್ಪ ಅಂದರೆ 5 ನಿಮಿಷ 46 ಸೆಕೆಂಡ್ ಅಂತ ಹಿಡಿದು 6 ನಿಮಿಷದ ಹೊರಗಡೆ ಇರ್ತದೆ ಟೈಮಿಂಗ್, ನಿಮಗೆ 36 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ಅದೇ ತರನಾಗಿ ಗ್ರೂಪ್ 4 ಓಡಿದ್ರಿ ಅಂದರೆ 6 ನಿಮಿಷದಿಂದ ಹಿಡಿದು 6 ನಿಮಿಷ 15 ಸೆಕೆಂಡ್ ಹೊರಗಡೆ ನೀವು ಓಡ್ಬೋದು, 24 ನಿಮಿಷ 24 ಮಾರ್ಕ್ಸ್ ಇರ್ತದ. ಇಲ್ಲಿ ನೋಡ್ಕೊಡ್ರಿ, GD ಮತ್ತು ಟ್ರೇಡ್ಸ್ಮನ್ ಅಭ್ಯರ್ಥಿಗಳು ಗ್ರೂಪ್ 1 ಗ್ರೂಪ್ 2 ಹೊಡಿಲೇಬೇಕು. ನಿಮ್ಮ ಮಾರ್ಕ್ಸ್ ಇರ್ತದ. ಟೆಕ್ನಿಕಲ್ಲು, ಕ್ಲರ್ಕು, ನರ್ಸಿಂಗ್ ಅಷ್ಟೇ ಮಾರ್ಕ್ಸ್ ಇರೋದಿಲ್ಲ, ಜಸ್ಟ್ ಕ್ವಾಲಿಫೈ ಆದರೆ ಸಾಕು. ಓಕೆ ಸರ್, ರನ್ನಿಂಗ್ ಆಯ್ತು ಸರ್, ಇನ್ನು ಫುಲ್ ಅಪ್ಸ್ ಹೊಡಿಬೇಕಲ್ಲ ಸರ್? ಚಿನ್ನಪ್ ಹೊಡಿಬೇಕು ದೋಸ್ತ. ಚಿನ್ನಪ್ಪು ಕೂಡ ಎಷ್ಟು ಹೊಡಿಬೇಕು ಅನ್ನೋದು ಹೇಳ್ತೀನಿ ನೋಡ್ಕೋ. 10 ಚಿನ್ನಪ್ಸನ್ನು ಹೊಡಿದ್ರೆ 40 ಮಾರ್ಕ್ಸ್ ಸಿಗ್ತದ. 9 ಪುಲಪ್ಸ್ ಹೊಡೆದ್ರೆ 33 ಸಿಗ್ತದ. 8 ಪುಲಪ್ಸ್ ಹೊಡೆದ್ರೆ ನಿನಗೆ 27 ಮಾರ್ಕ್ಸ್ ಸಿಗ್ತದ. 7 ಪುಲಪ್ಸ್ ಹೊಡೆದ್ರೆ 21 ಮಾರ್ಕ್ಸ್ ಸಿಗ್ತದ. 6 ಅಕಸ್ಮಾತ್ 6 ಹೊಡೆದೆ ಅಂದರೆ 16 ಮಾರ್ಕ್ಸ್ ಇರ್ತದೆ. ಸರ್ ನಾನೀಗ ಟೆಕ್ನಿಕಲ್ಲು, ನರ್ಸಿಂಗ್ ಅಸಿಸ್ಟೆಂಟು, ಕ್ಲರ್ಕ್ ಇದ್ದೀನಿ ಸರ್, ನಾನು 6 ಹೊಡೆದ್ರೆ ಪಾಸ್ ಆಗ್ಬೋದಾ? ಎಸ್, ನೀನು ಜಸ್ಟ್ ಕ್ವಾಲಿಫೈನೇ. ನಿನಗೆ ಫಿಸಿಕಲ್ಗೆ ಮಾರ್ಕ್ಸ್ ಇರೋದಿಲ್ಲ, ಎಕ್ಸಾಮಿಗೆ ಮಾತ್ರ ಕಟ್ಟಪ್ ನಿಂತ್ಕೊಳ್ಳುತ್ತಾ. GD ಮತ್ತು ಟ್ರೇಡ್ಮನ್ ಇರ್ತಿರಲ್ಲ ದೋಸ್ತ, ನೀನು 10ಕ್ಕೆ 10 ಹೊಡೆದ್ರೆ ಮಾತ್ರ ಇಂಡಿಯನ್ ಆರ್ಮಿದಲ್ಲಿ ಫೈನಲ್ ಸೆಲೆಕ್ಷನ್ ಆಗ್ತಿ, ಇಲ್ಲಾಂದ್ರೆ ಸೆಲೆಕ್ಷನ್ ಆಗೋಕೆ ಸಾಧ್ಯ ಇಲ್ಲ. ಓಕೆ,
ಇದೆಲ್ಲನೂ ಕೂಡ ಇನ್ಫಾರ್ಮೇಶನ್ ಆಯ್ತು, ಫಿಸಿಕಲ್ ಆಯ್ತು, ಅಪ್ಲಿಕೇಶನ್ ಡೇಟ್ ಆಯ್ತು. ಸರ್ ಏಜ್ ಎಷ್ಟು ಬೇಕಾಗತ್ತಾ? ಏಜ್ ನೋಡ್ಕೊಳ್ರಿ, 17 ವಯಸ್ಸಿನಿಂದ ಹಿಡಿದು 21 ವಯಸ್ಸಿನ ಹೊರಗಡೆ ಅರ್ಜಿಯನ್ನ ಅಂದ್ರೆ ನೀವು ಇಷ್ಟರ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಮಹಿಳೆಯರಿಗೆ WMP ವುಮನ್ ಮಿಲಿಟರಿ ಪೊಲೀಸ್ ಜನರಲ್ ಡ್ಯೂಟಿ ಅಂತ ಕಾಲ್ಫಾರ್ಮ್ ಅನ್ನ ಮಾಡ್ತಾರೆ. ಸೊ ಮಹಿಳೆಯರಿಗೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. ಸೊ ನಿಮ್ಗೆ 8 ನಿಮಿಷದವರೆಗಡೆ ಟೈಮಿಂಗ್ ಇರ್ತದ. ನಿಮಗೂ ಹೈಟ್ 162 ಸೆಂಟಿಮೀಟರ್ ನಿಮ್ಗೆ ಹೈಟ್ ಇದ್ರೆ ಸಾಕು ಸಿಸ್ಟರ್ಸ್. ಓಕೆ ಸರ್, ಎಕ್ಸಾಮ್ ಏನಿರುತ್ತೆ ಸರ್, ಎಕ್ಸಾಮ್ ಬಂದ್ಬಿಟ್ಟು GD ಟ್ರೇಡ್ಮನ್ ಅಭ್ಯರ್ಥಿಗಳಿಗೆ 50 ಕ್ವಶನ್ಸ್ಗಳಿರ್ತಾವೆ, 100 ಮಾರ್ಕ್ಸ್ ಇರ್ತದೆ. ಎಷ್ಟು? 50 ಕ್ವಶನ್ಸ್, 100 ಮಾರ್ಕ್ಸ್ ಇರ್ತದೆ. CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಓಕೆ, ಅದರ ಜೊತೆಗೆ ನಮ್ಮ ಮಾತೃಭಾಷೆ ಕನ್ನಡದಲ್ಲಿನೂ ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನೀವು ಯಾವ ಲ್ಯಾಂಗ್ವೇಜ್ ಆದ್ರೂ ಕೂಡ ನೀವು ಎಕ್ಸಾಮ್ ಅನ್ನ ಬರೆಯಬಹುದು. ಯಾರೆಲ್ಲ ಇಂಡಿಯನ್ ಆರ್ಮಿಗೆ ತಯಾರಿಯನ್ನ ಮಾಡ್ತಾ ಇದ್ರಲ್ಲ, ಸೊ ಈಗಲೇ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಅರ್ಜಿಯನ್ನ ಸಲ್ಲಿಸುವಾಗ ಇನ್ನೊಂದ್ಸರಿ ನೋಡ್ಕೊಂಡ್ಬಿಟ್ಟು ಅರ್ಜಿಯನ್ನ ಸಲ್ಲಿಸ್ಕೊಳ್ರಿ. ಈ ತರದ ಅಪ್ಲಿಕೇಶನ್ 1ನೇ ತಾರೀಕು ಸ್ಟಾರ್ಟ್ ಆಯ್ತು ಅಂದ್ರೆ ಸೊ ಇದ್ರ ವಿಡಿಯೋನ ಸಂಪೂರ್ಣವಾಗಿ ಹಾಕ್ತೀನಿ. ನೆಕ್ಸ್ಟ್ ರ್ಯಾಲಿ ಯಾವ ತರ ನಡೀತದ, ಎಕ್ಸಾಮ್ ನಲ್ಲಿ ಏನು ಓದ್ಬೇಕು, ನೀವು ಏನು ಓದಿದ್ರೆ ಪಾಸ್ ಆಗ್ತೀರಿ, ಫಿಸಿಕಲ್ ಯಾವ ತರ ರೆಡಿ ಆಗಬೇಕು, ಪ್ರತಿ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಆದ್ರೆ ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಇಲ್ಲಿ ಕೊಡ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ನಾನು ಡೈಲಿ ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ಗೊತ್ತಾಗುತ್ತಾ, ಅಂದ್ರೆ ನಿನಗೆ ಜಾಬಿಗೆ ಹೋಗಕ್ಕೆ ಈಸಿ ಆಗುತ್ತೆ. ಓಕೆ, ನಿಮ್ ಬ್ರದರ್ ಸಿಸ್ಟರ್ ಇದ್ರೆ ಅವ್ರಿಗೆ ಕೂಡ ಶೇರ್ ಮಾಡ್ಕೊಡ್ರಿ. ಸರ್, ನಾವು ಇಂಡಿಯನ್ ಆರ್ಮಿ ನಿಮ್ಗೆ ಕೋಚಿಂಗ್ ಬರ್ಬೇಕಂತ ಮಾಡಿದ್ವಿ ಸರ್ ನಿಮ್ಮ ಅಕಾಡೆಮಿದಲ್ಲಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ, ಸೊ ನಮ್ಮ ಕೋಚಿಂಗ್ ದಲ್ಲೇನೆ ಇವಾಗಲೇ ಅಡ್ಮಿಷನ್ ಕೂಡ ಪ್ರಾರಂಭವನ್ನ ಮಾಡಿದ್ವಿ. ಫಸ್ಟ್ ಬ್ಯಾಚ್ಗೆ ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಇದು ಬಂದ್ಬಿಟ್ಟು 100 ಮೆಂಬರ್ಸ್ಗೆ 100 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತತಿ. 2 ತಿಂಗಳ ಕೋರ್ಸ್ ಇರ್ತತಿ. ನಿಮ್ಗೆ ಫಿಸಿಕಲ್ ಜೊತೆಗೆ ಎಕ್ಸಾಮ್ ತರಬೇತಿ, ಎಕ್ಸಾಮ್ ಜೊತೆಗೆ ಫಿಸಿಕಲ್ ತರಬೇತಿಯನ್ನು ಕೊಡ್ತಾ ಇದೀವಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಟೀಚಿಂಗ್ ಸ್ಟಾಫ್ಗಳಿಂದ ಕ್ಲಾಸಸ್ಗಳು ಇರ್ತಾವೆ. ಅದ್ರ ಜೊತೆಗೆ ವೀಕ್ಲಿ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತೀವಿ. ಅದ್ರ ಜೊತೆ ನಮ್ಮ ಹತ್ರ ಸ್ವಿಮ್ಮಿಂಗ್ ಕೂಡ ಇರ್ತದೆ. ನೀವೇನಾದ್ರೂ ಹೈಟ್ ಕಡಿಮೆ ಇದ್ರೆ ಸ್ವಿಮ್ಮಿಂಗ್ ಕೂಡ ವೀಕ್ಲಿ 1 ಟೈಮ್ ಸ್ವಿಮ್ಮಿಂಗ್ ಕೂಡ ಇರ್ತತಿ. ಅದ್ರ ಜೊತೆಗೆ ನಿಮ್ಗೆ ಡೈಲಿ 2 ಟೈಮ್ಸ್ ಫಿಸಿಕಲ್ ಕೂಡ ಇರ್ತತಿ. ವಾರಕ್ಕೊಮ್ಮೆ ಡೆಮೋ ರ್ಯಾಲಿಯನ್ನ ಕಂಡಕ್ಟ್ ಮಾಡ್ತೀವಿ. ಸೊ ನೀವು ಫಸ್ಟ್ಗೆ ಎಷ್ಟು ಗ್ರೂಪ್ ಹೊಡಿತೀಯಾ, ಸೊ ಎಷ್ಟು ಟೈಮಿಂಗ್ ಬರ್ತದೆ ಅದನ್ನೆಲ್ಲನೂ ಕೂಡ ಚೆಕ್ ಮಾಡ್ತೀವಿ. ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ, ನೆಕ್ಸ್ಟ್ ವಾರದಲ್ಲಿ ಎಷ್ಟು ಮಾರ್ಕ್ಸ್ ಗಳನ್ನ ತಗೊಳ್ತಾ ಇದೆಯಾ, ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ, ಪ್ರತಿಯೊಂದು ಇಂಡಿವಿಜುವಲ್ ಕೇರ್ ಅನ್ನ ಮಾಡಿಬಿಟ್ಟು ಪ್ರತಿಯೊಂದು ವಿದ್ಯಾರ್ಥಿಯನ್ನ ಸೈನಿಕನನ್ನಾಗಿ ಮಾಡುವಂತ ಜವಾಬ್ದಾರಿ ನಮ್ದಿರ್ತದ ಸ್ನೇಹಿತರೆ. ಈ ಸರಿ ವರದಿಯನ್ನ ಹಾಕೊಳ್ಬೇಕು, ಪಕ್ಕ ನಾನು ಇಂಡಿಯನ್ ಆರ್ಮಿ ಸೇರ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿನ್ನ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೋ. ಇವಾಗಲೇ ಅಡ್ಮಿಷನ್ ಅನ್ನ ಮಾಡ್ಕೋ. ಅತಿ ಕಡಿಮೆ ಫೀಸ್ನಲ್ಲಿ ನಾವು ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ಕೋಚಿಂಗ್ ಅನ್ನ 10ನೇ ತಾರೀಕು ಫೆಬ್ರವರಿ 10ನೇ ತಾರೀಕಿನಿಂದ ಫಸ್ಟ್ ಬ್ಯಾಚ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. 2 ತಿಂಗಳ ಕೋರ್ಸ್ ಇರ್ತತಿ. ಬಂದು ನೀನು ಜಾಯ್ನ್ ಆದೆ ಅಂದ್ರೆ ನಿನಗೆ ಎಕ್ಸಾಮ್ ಬರೆಯೋಕೆ ಬಹಳ ಅಂದ್ರೆ ಬಹಳ ಈಸಿ ಆಗುತ್ತೆ. 100 ಮಾರ್ಕ್ಸ್ ಫಿಸಿಕಲ್ಗೆ ಇರುತ್ತೆ, 100 ಮಾರ್ಕ್ಸ್ ಎಕ್ಸಾಮಿಗೆ ಇರುತ್ತೆ. ಎಕ್ಸಾಮ್ 100 ಅಲ್ಲಿ ನೀನು 90 ಅಬೌವ್ ತಗೊಳ್ಬೇಕು ಅನ್ಕೊಂಡಿದ್ರೆ ಆದಷ್ಟು ಬೇಗನೆ ಬಂದು ಅಡ್ಮಿಷನ್ ಅನ್ನ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಫರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರ್ತದೆ. ಫಿಸಿಕಲ್ಗೆ ಜಿಲ್ಲಾ ಕ್ರೀಡಾಂಗಣ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಕೂಡ ನಮ್ಮ ಹತ್ರ ಇರ್ತದೆ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.